ಏನಾರು ಒಳ್ಳೇದು ಮಾಡಬೇಕಾದ್ರೆ ಯಾವ್ದಾದ್ರು ರೂಪದಲ್ಲಿ ನೀನು ಲೇಟ್ ಮಾಡಕ್ ಹೋಗ್ಬೇಡ. ಅದೇ ಸಾವನ್ನ ಬಹಳ ಕಷ್ಟದಿಂದ ಇಡೀ ತನ್ನ ಸೈನ್ಯವನ್ನ ಕಾರ್ಯಕರ್ತರನ್ನ ಕಟ್ಕೊಂಡು ಆ ಜಿಲ್ಲೆಯಲ್ಲಿ ನನಗೆ ನಮ್ಮ ಪಕ್ಷ ನಮ್ಮೆಲ್ಲ ಶಾಸಕರು ಇವರೆಲ್ಲರ ನನ್ನ ವಿರೋಧ ಪಕ್ಷದ ಸ್ನೇಹಿತರ ಆಶೀರ್ವಾದದಿಂದ ಮೊದಲೇ ಬಾರಿಗೆ ಬಹಳ ವರ್ಷದ ನಂತರ ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಇವತ್ತು ನಮ್ಮ ಅಶೋಕ್ ಹೇಳ್ದಂಗೆ ಇದು ನಮ್ಮ ಹೊಸ ಸರ್ಕಾರಕ್ಕೆ ಸಂತೋಷವಾದಂಥ ದಿನ. ನನಗೆ ವೈಯಕ್ತಿಕವಾಗಿ ಬಹಳ ಅತಿ ದುಃಖವಾದಂಥ ದಿನ. ಹುಟ್ಟುವಾಗ ಮಗು ಅಳ್ತಾ ಇರ್ತದೆ, ಸಮಾಜ ಬಹಳ ಸಂತೋಷ ಪಡ್ತದೆ. ಆ ಮಗು ಸಾಧನೆ ಮಾಡಿ ಸತ್ತಾಗ ಮಗು ಸಂತೋಷವಾಗಿರ್ತದೆ, ಸಮಾಜ ಅಳ್ತಾ ಇರ್ತದೆ. ಈ ಮಧ್ಯದಲ್ಲಿ ಸಾವಿನ ಯಜಮಾನ ಭಗವಂತ. ಈತ ಜಗತ್ತಿಗೆ ಒಂದು ದೊಡ್ಡ ತೋಟಗಾರವನ್ನೇ ಮಾಡಿದ್ದಾನೆ. ಇವತ್ತು ನಾವು ಆ ತೋಟದಲ್ಲಿ ನಮ್ಮ ಬೀಜಗಳನ್ನು ಬಿತ್ತಿ ಪ್ರತಿಯೊಬ್ಬರ ಜೀವನ ಅದರ ಸ್ವಭಾವ ತಕ್ಕಂತೆ ಬೆಳೆಸಿಕೊಂಡು ಕೊನೆಯ ದಿನ ಸಾವಿನ ರೂಪದಲ್ಲಿ ನಾವು ಕರೆದುಕೊಂಡು ಹೋಗ್ತಾ ಇದ್ದೇವೆ. ನನಗೆ ಇವತ್ತು ಬಹಳ ಮನಸ್ಸಿಗೆ ಸಂತೋಷದ ಜೊತೆಯಲ್ಲಿ ಅತಿ ಹೆಚ್ಚು ನೋವು ಕೂಡ ಆಗ್ತಾ ಇದೆ. ಎಲ್ಲ ನನ್ನ ಸ್ನೇಹಿತರಿಗೆಲ್ಲ ಕೂಡ ಅರಿವಿದೆ. ಇವತ್ತು ನನ್ನ ಮಿತ್ರರಾದಂಥ ಸುಧಾಕರ್ ಅವರು ನನ್ನ ಆತ್ಮೀಯ ಗೆಳೆಯರಾಗಿದ್ದರು. ನನ್ನ ವಯಸ್ಸೇ, ಆತನ ಕೊನೆ ಉಸಿರು ಇಷ್ಟು ಜೊತೆಯಲ್ಲಿ ಇಷ್ಟು ಜಲ್ದಿ ಆಗ್ತದೆ ಅಂತೇಳಿ ನೀವು ಯಾರೂ ಬಯಸಿರಲಿಲ್ಲ. ನನ್ನನ್ನು ಈ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ಬಹಳ ಆಸೆ ಪಟ್ಟಂತ ಒಬ್ಬ ಆತ್ಮೀಯ. ನಾನೇನಾಗದೇ ಇರೋದು ಚಿಂತೆ ಇಲ್ಲ, ನಿನ್ನ ಸಂಪುಟದಲ್ಲಿ ನಾನು ಮಂತ್ರಿ ಆಗದೇ ಇರೋದು ಚಿಂತೆ ಇಲ್ಲ, ನಿನ್ನನ್ನು ಈ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ಎಲ್ಲರ ನನ್ನ ಸ್ನೇಹಿತರ ಮಧ್ಯೆ ಮಾತಾಡ್ತಾ ಇದ್ದಿದ್ದು ಎಲ್ಲ ನನ್ನ ಆತ್ಮೀಯರೆಲ್ಲ ಕೂಡ ಅರಿವಿದೆ. ಪ್ರೀತಿಯನ್ನು ಕೂಡ ನಾವು ಒಪ್ಕೊಳ್ಳೇಬೇಕು, ಗೆಳೆತನವನ್ನು ಕೂಡ ನಾವು ಒಪ್ಕೊಳ್ಳೇಬೇಕು, ಸಾವನ್ನು ಕೂಡ ನಾವು ಸ್ವಾಗತಿಸಬೇಕು. ಇದು ನಮ್ಮ ಹಿರಿಯರು ಹೇಳ್ತಾರೆ. ಗೆಳೆಯ ಸುಧಾಕರ್ ಅವರ ವಿಚಾರದಲ್ಲಿ ನಾನು ಅವರ ಸಾವು, ಆ ಒಂದು ತಿಂಗಳ ತನ್ನ ಬದುಕಿನಲ್ಲಿ ಮಾಡಿದಂಥ ಹೋರಾಟ, ಇವೆಲ್ಲ ನೆನೆಸ್ಕೊಂಡ್ರೆ ನನ್ನ ಸ್ನೇಹಿತ ನಮ್ಮ ಸೋಮಶೇಖರ್ ಇಲ್ಲಿದ್ದಾರೆ, ಇದ್ದಾರೆ. ನವೆಂಬರ್ 14ನೇ ತಾರೀಕು ನಾವು ಸಹಕಾರ ಸಚಿವರಾಗಿದ್ದೆ. ಎಸ್.ಎಂ. ಕೃಷ್ಣರವರು ಈ ಕುರ್ಚಿಲಿ ಕೂತಿದ್ರು. ವಿಲಾಸರಾವ್ ದೇಶಮುಖ್ರವರು ಕರೆಸಿ ಒಂದು ಸಹಕಾರ ಸಪ್ತಾಹವನ್ನು ನಾವು ಮಾಡಿದೆವು. ಸಾಯಂಕಾಲ ರಾತ್ರಿ ಊಟ ಡಿನ್ನರು ಎಲ್ಲ ಯಾರು ಸಹಕಾರ ಕೊಟ್ಟರು ಅವ್ರಿಗೆಲ್ಲ ಕೊಟ್ಟರು. ಆ ಜವಾಬ್ದಾರಿಯನ್ನು ನಮ್ಮ ಸೋಮಶೇಖರ್ಗೆ ಕೊಟ್ಟಿದ್ದೆ. ಇದೇ ನಮ್ಮ ಅಟ್ರಿ ಹೋಟೆಲ್ನಲ್ಲಿ ಒಬ್ಬ ಮುದ್ದೂರ್ ಅಂತ ಒಬ್ಬ ನಮ್ಮ ಅಧಿಕಾರಿ, ಅಡಿಷನಲ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ಸ್, ಆತ 11 ಗಂಟೆ ರಾತ್ರಿ ಊಟ ಆದಮೇಲೆ ನನ್ನ ಕುಂಡಿಸ್ಕೊಂಡು, ನಾನು ಅದು ಬೆಳಗ್ಗೆ ಕೆಲವು ವಿಚಾರಗಳನ್ನು ಮಾತಾಡಿದ್ದೆ ಅಸೆಂಬ್ಲಿಯಲ್ಲಿ, ಇದರಲ್ಲಿ ಮೀಟಿಂಗ್ನಲ್ಲಿ, ನನ್ನ ಕುಂಡಿಸ್ಕೊಂಡು ನಿಮ್ಗೇನೋ ಕೆಲವೊಂದು ವಿಚಾರವನ್ನು ನಾನು ಹೇಳಬೇಕಾಗಿದೆ ಅಂತೇಳಿ ಕುಂಡಿಸ್ಕೊಂಡು ಹೇಳ್ದ. ಏನು ಹೇಳಪ್ಪ ಅಂತ ಹೇಳಿದೆ. ಬಹಳ ಹಿರಿಯ ಆಫೀಸರ್. ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವನ ಮೇವಚ್ಚ ಯಮಸ್ಯ ಕರ್ಣಾನಾಸ್ತಿ
ತಸ್ಮಾತ್ ಜಾಗೃತ 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 ಅಂತ. ಅಂದ್ರೆ ನಿನ್ನ ಪ್ರತಿಯೊಂದು ಕ್ಷಣ ಕೂಡ ಬಹಳ ಪವಿತ್ರವಾದ್ದು. ನೀನೇನಾದ್ರು ಸಾಧನೆ ಮಾಡಬೇಕು ಅಂದ್ರೆ, ಏನಾದ್ರು ಒಳ್ಳೇದು ಮಾಡಬೇಕಾದ್ರೆ ಯಾವ್ದಾದ್ರು ರೂಪದಲ್ಲಿ ನೀನು ಲೇಟ್ ಮಾಡಕ್ ಹೋಗ್ಬೇಡ, ನೀನು ಯಾವುದಕ್ಕೂ ಕಾಯಕ್ ಹೋಗ್ಬೇಡ, ನಿನ್ನ ತೀರ್ಮಾನ ಜಾಗೃತರಾಗಿರ್ಲಿ ಅಂತ ಹೇಳಿ ಆತ ಜಲ್ದಿ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನನಗೆ ಆದಂತ ಒಂದು ಹಿರಿಯದಂತ ಒಂದು ಬುದ್ಧಿವಾದವನ್ನು ಹೇಳ್ದ. ಇನ್ನು ಅದರ ಅರ್ಥ ಹೇಳ್ಕೊಂಡು ಹೋದ್ರೆ ಇನ್ನ ಸ್ವಲ್ಪ ಲೇಟಾಗಿ ಆಗ್ತದೆ. ನಾನು ಜಸ್ಟ್ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಹೇಳ್ಬಿಟ್ಟು ಮನೆಗೆ ಹೋದೆ. ಮನೆಗೆ ಹೋಗಿ ಬೆಳಗ್ಗೆ 6:15 ಗಂಟೆ ನನ್ನ ಜೊತೆ ಅವತ್ತಿಂದ ಕೂಡ ಸುಮಾರು ಒಂದು 35 ವರ್ಷದಿಂದ ವಿಶ್ವನಾಥ್ ರೆಡ್ಡಿ ಅವರು ಅಂತ ಒಬ್ಬರು ಇಲ್ಲಿದ್ದಾರೆ, ನನ್ನ ಸ್ಪೆಷಲ್ ಆಫೀಸರು, OST ಎಲ್ಲ ಇದ್ದಾರೆ, ಅಡ್ವೈಸರ್ ಎಲ್ಲ ಆಗಿದ್ದಾರೆ, ಆಗ PS ಆಗಿದ್ರು. ಅವ್ರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು, ಸರ್ ಮುದ್ನೂರ್ ಅವರು ಇಲ್ಲ, ಬೆಳಗ್ಗೆ 5:15 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಯಾರು ಪರ್ಮನೆಂಟ್ ಇಲ್ಲ, ಯಾರು ಪರ್ಮನೆಂಟ್ ಇಲ್ಲ. ಸೊ ಇವತ್ತು ನಮ್ಮ ಗೆಳೆಯ ಸುಧಾಕರ್ ಅವರಲ್ಲಿ ಕೂಡ ನನಗೆ ಅಪಾರವಾದಂತ, ನಾನು ಇಷ್ಟು ಜಲ್ದಿ ಆತನ ಅಭ್ಯಾಸ ಕೂಡ ನನಗೆ ಅಷ್ಟು ಬಹಳ ಆತ್ಮೀಯನಾಗಿದ್ರು ಕೂಡ ಅರಿವಿರಲಿಲ್ಲ ನನಗೆ. ಬರೀ ಕಾಲ್ ಆಪರೇಷನ್ ಮಾಡಿಸ್ಕೊಂಡು ಹೋಗ್ತೀನಿ ಅಂತೇಳಿ ನಮ್ಮ ಕೆಲವು ಸ್ನೇಹಿತರು ಡಾಕ್ಟರ್ಗಳು ಒಂದಿಬ್ರು 3 ಜನ ಸೇರಿ ಹೋಗಿ ಸೇರ್ಕೊಂಡಿದ್ದಷ್ಟೇ. ನೋಡಿದ್ರೆ 3ನೇ ದಿನ 4ನೇ ದಿನ ಆತ ಸಿಗರೇಟ್ ಸೇರ್ತಾನೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಸಿಗರೇಟ್ ಸೇರೋ ಅಭ್ಯಾಸ ಕೂಡ ಐತಂತೆ. ಸಾಯಂಕಾಲ ಸೇರ್ತಿದ್ವು ಕೆಲವು ಸಂದರ್ಭದಲ್ಲಿ. ಆಗ ಬೇಕಾದಷ್ಟು ಚರ್ಚೆಗಳು ವಿಚಾರಗಳೆಲ್ಲ ನಡೀತಾ ಇತ್ತು. ಬಹಳ ಪ್ರಯತ್ನ ಮಾಡ್ದು ಆತನ ಉಳಿಸ್ಕೊಳ್ಬೇಕು ಅಂತೇಳಿ, ಬೇಕಾದಷ್ಟು ಹತ್ರ ಚರ್ಚೆ ಮಾಡ್ದು. ಸೊ ಕೊನೆಗೆ ಆತ ಕೊನೆ ಉಸಿರು ಹಿಡಿಬೇಕಾಯ್ತು. ಸೊ ಸರ್ಕಾರ ಅವರಿಗೆ ಏನು ಗೌರವ ಕೊಡಬೇಕು ಕೊಟ್ಟು, ಅದು ಮುಖ್ಯ ಅಲ್ಲ. ಅದೇ ಸಾವನ್ನ ಬಹಳ ಕಷ್ಟದಿಂದ ಆತ ಒಪ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಕೃಷ್ಣ ಯಾವಾಗಲೂ ಕೂಡ ಸಾವನ್ನ ಒಪ್ಪಲೇಬೇಕು ಅನ್ನೋದನ್ನ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಬುದ್ಧರವರು ಸಾವನ್ನ ಹುಡ್ಕೊಂಡು ಹೋಗ್ಬೇಕು ನೀವು ಅಂತ ಹೇಳ್ತಾರೆ. ಸಾವಿಲ್ಲದೆ ಮನೆಯೇ ಇಲ್ಲ, ಸಾಸಿವೆ ತೆಗೆದುಕೊಂಡು ಸಾವಿಲ್ಲದೆ ಹೋದ ಮನೆಯಲ್ಲಿ ಅಂತ ಹೇಳಿ ನಮಗೆ ಮಾರ್ಗದರ್ಶನ ಕೊಟ್ಟದ್ದು ಕೂಡ ನಾವೆಲ್ಲ ನೋಡಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ಹುಟ್ಟು ನಮ್ಮದು ಅಲ್ಲ, ಸಾವು ನಮ್ಮದಲ್ಲ, ಇದರ ನಡುವೆ ಬದುಕು ಬರುವುದು ಮಾತ್ರ ನಮ್ಮದು ಅನ್ನೋದು ಕೂಡ ನಾವೆಲ್ಲ ಅರ್ಥಕೊಳ್ಬೇಕಾಗಿದೆ. ನಾನು ಗೆಳೆಯ ಸುಧಾಕರ್ ಅವರ ಮರಣದಲ್ಲಿ ಸಾರ್ಥಕತೆಯನ್ನು ಕೂಡ ನಾನು ಕಂಡಿದ್ದೇನೆ. ಅವರೊಬ್ಬ ಸೌಮ್ಯ ಸ್ವಭಾವದ ಹಸನ್ಮುಖದ ಒಬ್ಬ ದೊಡ್ಡ ರಾಜಕಾರಣಿ. ನಾವು ಭಾರತ್ ಜೋಡೋ ಯಾತ್ರೆ ಮಾಡ್ತಿದ್ದೋ, ತಾವು ಕೂಡ ಇದ್ದೀರಿ, ತಾವದೇ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇದ್ದೀರಿ. ಅವತ್ತು ಭೀಕರವಾದಂತಹ ಮಳೆ ನಮ್ಮ ಯಾತ್ರೆಗೆ ದೊಡ್ಡ ಅಡಚಣೆ. ಇಡೀ ತನ್ನ ಸೈನ್ಯವನ್ನ ಕಾರ್ಯಕರ್ತರನ್ನ ಕಟ್ಕೊಂಡು ಆ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವತ್ತು ರಾತ್ರಿಯಲ್ಲಿ ಪಟ್ಟಂತ ಶ್ರಮ ಇಡೀ ನಮ್ಮ ಕಾರ್ಯಕರ್ತರಿಗೆ ಒಂದು ದೊಡ್ಡ ಸಣ್ಣ ಕೋಮು ಜೈನ್ ಸಮುದಾಯ ಏನ ಅವರ ಚಿಕ್ಕಪ್ಪ ಕೂಡ ಇದ್ರು, ಆತನು ಕೂಡ ರಾಜಕಾರಣ ಇದ್ರು, ರಂಗನಾಥ್ ಅವರ ಕ್ಷೇತ್ರದಲ್ಲಿ ಇವತ್ತು ಪ್ರತಿಷ್ಠಿಸ್ತಾ ಇದ್ರು. ಅಂತ ರಾಜಕಾರಣಿ ಬಹುಶಃ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ರಾಜಕಾರಣವನ್ನು ಮಾಡಿದ್ದು ನಾವೆಲ್ಲ ನೋಡಿದ್ದೇವೆ.